ನಮಸ್ಕಾರ ಗೈಸ್, ಮೈಸೂರು ವ್ಲಾಗಲ್ಲಿ ನಾನು ನಿಮಗೆ ಲಾಸ್ಟ್ ಟೈಮು ರಾಕಿ ಬಾಯ್ ಅವರ ಪ್ಯಾಲೇಸ್ ತೋರಿಸಿದೆ. ಇವಾಗ ನಾನು ಪಯಣ ಕಾರ್ ಮ್ಯೂಸಿಯಮ್ಗೆ ಹೋಗ್ತಿದ್ದೀನಿ. ಬನ್ನಿ ಪಯಣ ಕಾರ್ ಮ್ಯೂಸಿಯಂ ಒಂದ್ಸಲ ನೋಡ್ಕೊಂಬರೋಣ. ಎಲ್ಲ ಬಾಯ್ಸಿಗೂ ಕಾರ್ ಕ್ರೇಜ್ ಇದ್ದೇ ಇರುತ್ತೆ, ನನಗೂ ಕಾರ್ ಕ್ರೇಜ್ ಇದೆ. ಈ ಪ್ಲೇಸ್ನ ವಿಸಿಟ್ ಮಾಡಬೇಕಂತ 1 ಇಯರಿಂದ ವೇಟ್ ಮಾಡ್ತಾ ಇದೆ. ಸೊ ಫೈನಲಿ ಇವಾಗ ಈ ಪ್ಲೇಸ್ಗೆ ವಿಸಿಟ್ ಮಾಡಿದ್ದೀವಿ. ಬನ್ನಿ ನೋಡ್ಕೊಂಬರೋಣ ಯಾವ ಥರ ಇದೆ ಅಂತ. ಈ ವಿಡಿಯೋ ತುಂಬ ಬರೀ ಕಾರ್ಗಳೇ ಇರುತ್ತೆ. ಕಾರ್ ಕ್ರೇಜ್ ಇರೋರು ಮಾತ್ರ ಈ ವಿಡಿಯೋನ ನೋಡಿ, ಹಂಗೆ ಒಂದು ಲೈಕ್ನ ಕೊಡಿ. ಈ ಪ್ಲೇಸ್ನ ವಿಸಿಟ್ ಮಾಡೋಕ್ಕೆ ಎಂಟ್ರಿ ಫೀಸ್ ನಿಮಗೆ 75 ರೂಪೀಸ್ ಆಗುತ್ತೆ. ಒಳಗಡೆ ಎಂಟ್ರಿ ಆಗೋಕ್ಕಿಂತ ಮುಂಚೆನೇ ಸಿಗೋ ಈ ಕಾರು ಸ್ವತಃ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರೇ ಅವ್ರ ಕಾಲೇಜ್ ಟೈಮಲ್ಲಿ ಯೂಸ್ ಮಾಡಿದ್ರಂತೆ. ಕಾರ್ ಡೀಟೇಲ್ Aris 8 Series E 1947 Hudson Commodore 6. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಾಗ ಬಂದಿರ್ತಕ್ಕಂಥ ಕಾರ್ ನೋಡಿ. ಇದು ಕೂಡ 1947 ಬಂದಿರ್ತಕ್ಕಂಥ ಫ್ರೇಜರ್ F47C5. ಆ ಗಾಡಿಗಿಂತ ಉದ್ದ ಆ ಗಾಡಿ ಹೆಸರೇ ಇದೆ. 1947 ಬ್ಯೂಕ್ ಸೀರೀಸ್ 50 ಸೂಪರ್ 8. 1947 ಬಂದಿರ್ತಕ್ಕಂಥ ಕಾರ್ಗಳ ನೇಮ್ ಎಷ್ಟೆಷ್ಟು ಉದ್ದ ಇದಾವೆ. ಈ ಕಾರು 1949ನ ಡೈಮ್ಲರ್ DE36. ಈ ಕಾರ್ನ ಫೇಮಸ್ ರಾಜ ಆದಂತ ಇಯರ್ನ ಕಾರ್ನ ಒಂದು ಕಡೆ ಇಟ್ಟಿದ್ದಾರೆ. 1960 ಬಂದಂಥ ಫರ್ಜರ್ 404 ಕಾರ್ ಇದು. ನಮ್ಮ ಮಮ್ಮಿಗೆ ತುಂಬ ಇಷ್ಟ ಆಗೋ ಕಾರ್ ಇದು, ಯಾಕಂದರೆ ಅವ್ರಿಗೆ ಈ ಕಲರ್ ಅಂದರೆ ತುಂಬ ಇಷ್ಟ. 1960 ಬಂದಂಥ ಶೆವರ್ಲೆ ಇಂಪಲ ಕಾರ್ ಇದು. ಅದ್ರ ಲೆಂತ್ ನೋಡಿ, ಮುಂದ್ಗಡೆ ಎಷ್ಟಿದೆಯೋ ಹಿಂದ್ಗಡೆ ಸೈಡು ಅಷ್ಟೇ ಇದೆ. ಎಷ್ಟೋ ಫಿಲ್ಮಲ್ಲಿ ಯೂಸ್ ಮಾಡಿರ್ತಕ್ಕಂಥ ಕಾರ್ ಇದು. ಬ್ಯಾಕ್ ಸೈಡಲ್ಲಿ ನೋಡ್ತಾ ಇರ್ಬೋದು ಯಾವ್ಯಾವ ಫಿಲ್ಮಲ್ಲಿ ಯೂಸ್ ಮಾಡಿರೋ ಅಂದ್ಬಿಟ್ಟು ತೋರಿಸಿದ್ದಾರೆ. ಹಾಗೆ ಮುಂದೆ ಬಂದರೆ 1967 ಬಂದಂಥ ಇಲ್ಮ್ಯಾನ್ ಹಂಟರ್ ಸಿಗುತ್ತೆ. ಅದರ ಪಕ್ಕದಲ್ಲಿ ಇನ್ನೊಂದು ಫೇಮಸ್ ಕಾರ್ ಇದೆ. 1965 ಬಂದಂಥ ಒಪೆಲ್ ರಿಕಾರ್ಡ್ ಸೀರೀಸ್ 8. ಇದು ಬಿಟ್ಟರೆ ಮೇಲೆ ಇನ್ನೊಂದು ಫೇಮಸ್ ಕಾರ್ ಇದೆ. ಸರ್ CV ರಮನ್ ಅವರು ಯೂಸ್ ಮಾಡಿರ್ತಕ್ಕಂಥ 1947 ಸ್ಟಡ್ ಬೇಕರ್ ಚಾಂಪಿಯನ್ ಕಾರ್ ಇದು. ಮೇಲೆ ಫ್ಲೋರಲ್ಲಿ ಇಷ್ಟೇ ಕಾರ್ ಇರೋದು. ಈ ಗ್ರೌಂಡ್ ಫ್ಲೋರ್ ಹೋಗ್ಬೇಕಾಗತ್ತೆ. ಇಲ್ಲಿ ಮಾಡರ್ನ್ ಕಾರ್ ಇದ್ದಾವೆ, ಒಂದು ಸ್ವಲ್ಪ ಮಿಲಿಟ್ರಿ ವೆಹಿಕಲ್ ಕಲೆಕ್ಷನ್ ಇದ್ದಾವೆ. ಈ ಟ್ರಕ್ ನೋಡಿ ಇವರು ಎಷ್ಟು ಹೈಟ್ ಇದೆ ಅಂದರೆ, ಯಪ್ಪ, ಮಿಲಿಟ್ರಿ ವೆಹಿಕಲ್ನಲ್ಲೂ ಶೆವರ್ಲೆ ವೆಹಿಕಲ್ ಇದೆ ನೋಡಿ. ನೀವು ಅಬ್ಸರ್ವ್ ಮಾಡ್ಬೋದು, ಆಗಿನ ಕಾಲದಲ್ಲಿ
ತಯಾರಾಗಿರ್ತಕ್ಕಂಥ ಕಾರ್ಗಳು ಅದರದ್ದು ಇಂಜಿನ್ ಸೆಕ್ಷನ್ನು ಫುಲ್ಲು ಉದ್ದ ಇದೆ ಮತ್ತು ಹಂಗೆ ತುಂಬ ಹೈಟ್ ಇದ್ದಾವೆ ಕಾರ್ ಆಗಿನ ಕಾಲದ್ದು. ಧರ್ಮಸ್ಥಳಕ್ಕೆ ಸೇವೆ ಸಲ್ಲಿಸಿದಂಥ ಲಾರಿಗಳು. ಈ ಕಾರ್ ಬಗ್ಗೆ ಅಂತೂ ಹೇಳೋದೇ ಬೇಡ. ಇದು ಸಾಹಸಿಮ ವಿಷ್ಣುವರ್ಧನ್ ಅವರ ನಿಸಾನ್ ದಟ್ಸನ್ ಕಾರ್ ಇದು. ಈ ಫಸ್ಟ್ ಕಾರು ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಅವ್ರದ್ದು ಯಾವುದಾದ್ರೂ ಮೂವಿ ನೋಡಿ ASN ಅಲ್ಲಿ ಈ ಥರದ ಮೂವಿನಲ್ಲಿ ಇದೆ ನೋಡಿ ಆ ಕಾರ್ ಇದು. ಇವೆಲ್ಲ ಮರ್ಸಿಡೀಸ್ ಕಾರ್ಸ್ ಕಲೆಕ್ಷನ್ಸು. ಈ ಕಾರ್ದು ಔಟೇರಿಯರ್ ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ ಹೇಳಿ? ನನಗಂತೂ ನಮ್ಮ ಅಡುಗೆ ಮನೆಯಲ್ಲಿ ಒಂಥರ ಬುಟ್ಟಿ ಬರೋದು ಆ ಥರ ಅನ್ನಿಸ್ತಿದೆ. ಮುಂದೆ ಬಂದರೆ 1986ನ BMW E32 7 ಸೀರೀಸ್ ಇದೆ. ಹಾಗೆ 2003 ಮಾಡಲ್ ಜಾಗ್ವಾರ್ ಅವರ X350 ಇದೆ. ಜಾಗ್ವಾರ್ದು ಲುಕ್ಕೇ ಒಂಥರ ಕ್ರೇಜ್ ಗುರು. ಈ ಕಾರ್ಗೆ ಈ BGM ಏನಕ್ಕೆ ಹಾಕಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಒಂದ್ಸಲ ಕೆಳಗಡೆ ನೋಡಿ ನಂಬರ್ ಪ್ಲೇಟ್ನ, ಡಿ-ಬಾಸ್. ಈ ಕಾರ್ನ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದ್ರ ಸ್ಟೇರಿಂಗ್ ಅಪೋಸಿಟ್ ಸೈಡಲ್ಲಿದೆ. ಮಜಾಡ ಅವರ ಲೂಸ್ 1500 ಡಿಲಕ್ಸ್ ಕಾರ್ ಇದು. ನನಗಂತೂ ಈ ಕಾರ್ ತುಂಬಾ ಇಷ್ಟ ಆಯಿತು. ಇದರ ಔಟ್ಸೈಡ್ ಲುಕ್ ನೋಡಿ ಗುರು, ಏನು ಕ್ರೇಜಿ ಆಗಿದೆ ಅಲ್ವಾ? ಕೊನೆ ಕಾರು 1926ನ ಮರ್ಸಿಡೀಸ್ ಬೆಂಜ್. ಹಳೆ ಕಾಲದ ಒಂದು ವ್ಯಾನ್ ಇದೆ. ಈ ಕಾರಿಗೆ ಬ್ಲೂ ಕಲರ್ ಪೇಂಟ್ ಹಾಕಿದ್ರೆ ಮಿಸ್ಟರ್ ಬಿನ್ ಎನಿಮಿ ಕಾರ್ ಥರ ಇಲ್ವಾ? ಮಿಸ್ಟರ್ ಬಿನ್ ಅಲ್ಲಿ ಒಂದು ಯಾವಾಗಲೂ ಫಾಲೋ ಮಾಡ್ತಾ ಇರುತ್ತಲ್ಲ ಬ್ಲೂ ಕಲರ್ ಕಾರ್, 3 ಗಾಲಿದು. ಇಲ್ಲಂತೂ ಗಾಡಿದೆಲ್ಲ ಪಾರ್ಟ್ಸ್ನ ಬಿಚ್ಚಾಕಿ ನೇತಾಕಿದ್ದಾರೆ. ಕ್ಯೂಟ್ ಕಾರ್ ಇದೆ ನೋಡಿ, ಲವ್ ಮಾರ್ಕ್ನಲ್ಲಿ ಯೂಸ್ ಮಾಡಿದರೆ. ಹಂಗೆ ಮಾರುತಿ 800 ಕಾರ್ ಇದೆ. ಮ್ಯೂಸಿಯಂ ಒಳಗಡೆನೆ ಇನ್ನೊಂದು ಮ್ಯೂಸಿಯಂ ಇದೆ. ಇದರಲ್ಲಿ ಆಗಿನ ಕಾಲದಲ್ಲಿ ಯೂಸ್ ಮಾಡಿರ್ತಕ್ಕಂಥ ವಸ್ತುಗಳು, ಅದೇನೇನು ವಸ್ತುಗಳು ಅಂತಲೇ ಗೊತ್ತಾಗಲ್ಲ. ಸ್ವಲ್ಪ ವಸ್ತುಗಳು ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇರೋದು. ಕೆಲವೊಂದಕ್ಕೆ ಇನ್ಫಾರ್ಮೇಶನ್ ಹಾಕಿದ್ದಾರೆ. ಸೊ ಇಲ್ಲಿ ನೋಡಿ, ಈ ಹಳೆ ಕಾಲದಲ್ಲಿ ದೊಡ್ಡ CD ಬರೋದು, ಅದನ್ನು ಹಾಕ್ಬಿಟ್ಟು ಮ್ಯೂಸಿಕ್ ಬರೋದಲ್ಲ, ಆ ಇನ್ಸ್ಟ್ರೂಮೆಂಟ್ ಇದು. ಪಕ್ಕದಲ್ಲೇ ಥಾಮಸ್ ಎಡಿಸನ್ ಅವರ ಫೋಟೋಗ್ರಫಿ ಇದಿದೆ. ಇವೆಲ್ಲ ಕ್ಯಾಮ್ರಾ ಕಲೆಕ್ಷನ್ಸ್. ಎಷ್ಟು ದೊಡ್ಡದಿದೆ ನೋಡಿ ಕ್ಯಾಮ್ರಾಗಳು. ರಾಜರ ಕಾಲದ ಕತ್ತಿಗಳನ್ನು ನೋಡಿ. ಇಲ್ಲಿ ನೋಡಿ ಬಂದೂಕು, ಪಿಸ್ತೂಲ್ಗಳು, 1 ಬ್ಯಾರೆಲ್ 2 ಬ್ಯಾರೆಲ್ ತುಂಬ ಇದ್ದಾವೆ. ಇದನ್ನ ಗಾಡಿಗೆ ಫಿಕ್ಸ್ ಮಾಡ್ಬೋದಂತೆ. ಹಿಂದ್ಗಡೆ ಇಮೇಜ್ ತೋರಿಸಿದ್ದಾರೆ ನೋಡಿ. ಗಾಡಿಗೆ ಫಿಕ್ಸ್ ಮಾಡ್ಕೊಂಡು ಫೈರ್ ಮಾಡೋಂಥದ್ದು ಇನ್ಸ್ಟ್ರೂಮೆಂಟ್ ಇದು. ಮೊದಲಿನ ಕಾಲದಲ್ಲಿ ಕರೆಂಟ್ ಇರ್ತಿರಲಿಲ್ಲ. ಆಗೆಲ್ಲ ಬರೀ ಲ್ಯಾಂಪ್ಗಳನ್ನು ಯೂಸ್ ಮಾಡ್ತಿದ್ರು. ಡಿಫ್ರೆಂಟ್ ಥರದ ಲ್ಯಾಂಪ್ಗಳು ನೋಡಿದ್ದಿಲ್ಲ. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಮೈಸೂರಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಪ್ಲೇಸ್ಗಳನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನೀವು ಮಾಡಬೇಕಾಗಿರೋದಿಷ್ಟೇ, ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಹಾಗೆ ಒಂದು ಲೈಕ್ನ ಕೊಡಿ. ಅದಕ್ಕೇನು ಅಮೌಂಟ್ ಇಲ್ಲ, ಫ್ರೀ ಅಷ್ಟೇ.